ಒಂದು ಖುಷಿ ವಿಚಾರ ಮೊದಲನೇದಾಗಿ ಹಂಚ್ಕೊಳ್ಳಿ. ಸೊ ಸದ್ಯಕ್ಕೆ ಮದುವೆ ವಿಚಾರ ಎಲ್ಲ ಕಡೆ ನಿಮ್ಮ ತಾಯಿಯವರು ಕೂಡ ಮಾತಾಡಿದ್ದಾರೆ ಆ ಬಗ್ಗೆ. ಸೊ ಅದು ಕನ್ಫರ್ಮ್ ಹೌದಾ, ಯಾವಾಗ, ಏನು? ಅವರು ಮಾತಾಡಿದ್ದಾರೆ ಅಂತ ಮಾತಾಡ್ಸ್ಬಿಟ್ಟು ಅದೇ ಹೇಳೋದಲ್ಲ ಸಿ, ನನ್ನ ನಿಮ್ಮ ಮೇಲೆ ಯಾರು ಹೊರತುಪಡಿಸಿ ನಾನೇನು ಆ ಥರ ಒಂದು ಖುಷಿಯಾದ ಸಂಭ್ರಮನೇ ಅದಲ್ಲ. ಬಟ್ ಹೆಂಗೆ ಅಂದರೆ ಒಂದು ಸಿನಿಮಾ ಥರ ನಾವು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು, ಎಷ್ಟು ಹೇಳಬಾರ್ದು ಅನ್ನೋದು ನಾವು ತಡೆದಿಟ್ಕೊಂಡಿರ್ತೀವಿ. ಇದು ಹಾಗೆ ಆಗಿದೆ ಅಷ್ಟೇ ನನ್ನ ಲೈಫಲ್ಲಿ. ಹೇಳಬೇಕು ಅನ್ಸ್ಕೋಬೇಕು ಅಂತ ತುಂಬ ಆಸೆ ನನಗೂ ಇದೆ. ಸ್ವಲ್ಪ ಕಾಲಾವಕಾಶ ಗೊತ್ತಾಯ್ತು ಅಷ್ಟೇ. ಕರೆಕ್ಟಾಗಿಲ್ಲ ಒಂದು ವೇದಿಕೆಯಲ್ಲಿ ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಷ್ಟೇ. ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದೆ. ನಾನೇನು ಡಿನೈ ಮಾಡ್ತಿಲ್ಲ, ಬಟ್ ಸೈಲೆಂಟ್ ಆಗಿದೆ. ಈ ವರ್ಷ ಅನ್ಕೋಬೋದಾ? ತುಂಬ ವೆರಿ ಶಾರ್ಟ್ ಟೈಮ್, ತುಂಬ ವರ್ಷ, ತುಂಬ ವೆರಿ ಶಾರ್ಟ್ ಟೈಮ್. ಅಟ್ಲೀಸ್ಟ್ ತಯಾರಿ ನಡೀತದೆ. ಮುಂಚೆನೇ ಆಗಿತ್ತು, ಎಲ್ಲ ತಯಾರಿಗಳು ಮುಂಚೆನೇ ಆಗಿತ್ತು. ಸೊ ಕಾರಣಾಂತರಗಳಿಂದ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೆ. ಸೊ ಇಟ್ಸ್ ವೆರಿ ಶಾರ್ಟ್ಲಿ. ಸರ್, ಜೋಡಿಯ ಬಗ್ಗೆ ಎಲ್ಲ ಕಡೆಯಿಂದ ಒಳ್ಳೆ ಶುಭಾಶಯಗಳು ಸಿಗ್ತಾ ಇದೆ ಈಗ ಆಲ್ರೆಡಿ. ಏನು ಗೊತ್ತಾ, ನೀವು ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ, ನೀವು ಸ್ಟೇಟ್ಮೆಂಟ್ ಕೊಟ್ಟು ಥ್ಯಾಂಕ್ ಯು ಹೇಳಿದ್ರೆ ಸಾಕದು ಫಿಕ್ಸ್ ಆಗುತ್ತೆ. ಬಟ್ ಎನಿವೇ ಥ್ಯಾಂಕ್ ಯು. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅಥವಾ ನಾನೇನೋ ಮುಚ್ಚು ಮರೆ ಮಾಡೋಂಥದ್ದು ಏನೂ ಇರಲಿಲ್ಲ ಇಲ್ಲಿ. ಬಟ್ ಸಿಚುವೇಶನ್ಸ್ಗಳೆಲ್ಲ ಇದ್ದಿದ್ದಕ್ಕೋಸ್ಕರ ಅಲ್ಲ, ಅದಕ್ಕೆ ಖಂಡಿತವಾಗ್ಲೂ ಇನ್ನೊಂದ್ಸತಿ ನಾನು ಆರಾಮಾಗಿ ಕುತ್ಕೊಂಡು ಡೀಟೇಲ್ಡ್ ಆಗಿ ಎಲ್ಲರಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಟ್ ಫಾರ್ ನೋ ಎಸ್, ಒಂದು ವೆರಿ ಶಾರ್ಟ್ಲಿ ಒಂದು ವಿತ್ ಡೇಟ್ ನಾನು ಹೇಳ್ತೀನಿ. ಅಲ್ಲ, ಪರಿಚಯ ಆಗಿದ್ದು ನಮ್ಗೆ ಹಂಗೇನೆ. ಯಾಕಂತಂದ್ರೆ ಅಲ್ಲಿಂದ ಏನು ಖಂಡಿತವಾಗ್ಲಿಲ್ಲ. ಅವಾಗ ತಮಾಷೆಗೆ ಅದನ್ನ ಶುರು ಮಾಡಿದೆ ಅಷ್ಟೇ. ಬಟ್ ಅದಾದ್ಮೇಲೆ ಏನೂ ಇರಲಿಲ್ಲ. ತುಂಬ ರೀಸೆಂಟಾಗಿ ಮಿಕ್ಕಿದ್ದೆಲ್ಲ ಡೆವಲಪ್ಮೆಂಟ್ಸ್ ಆಗಿದ್ದು. ಇಟ್ ಇಸ್ ನಾಟ್ ಹಂಗೆ ಅನ್ಕೊಂತಾರ ಥರದ ಆ ಥರದ್ದು ಏನೊಂದು. ಸರ್, ಈ ಮಧ್ಯೆ ಚಿತ್ರರಂಗದ ಒಂದಷ್ಟು ಬೆಳವಣಿಗೆ ಇದ್ದಾರೆ. ದರ್ಶನ್ ಸರ್ ಅಣ್ಣನಾಗಿ ಜೊತೆಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಅವರು ಏನು ನಂಗೆ ಅದು ಏನು ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಏನು ಅಂತಂದರೆ ತುಂಬ ಮನಸ್ಸಿನಂತೂ ನೋವಾಗಿದೆ. ಆ ಕಡೆ ರೇಣುಕಾಸ್ವಾಮಿಯವರ ಕುಟುಂಬ ಆಗಿರ್ಬೋದು, ಅವ್ರ ಬಗ್ಗೆ ನನಗೆ ಅದೇ ಆದಂಥ ಒಂದು ಅಪಾರವಾದ ನೋವಿದೆ. ನನಗೆ ಆಗಬಾರ್ದಾಗಿತ್ತು ನನ್ನ ಇನ್ಸಿಡೆಂಟ್. ಆದರೆ ಇಲ್ಲೂ ಕೂಡ ನನ್ನ ಕುಟುಂಬನೇ ತಗೊಂಡು, ಈಗ ನನ್ನ ಅಣ್ಣನೇ ಹಂಗೆ ಮಾಡಿದ್ದಾನೆ ಅಂತಂದರೂ ಕೂಡ ನನಗೇನು ನೋವಾಗುತ್ತೆ ಅದೇ ನೋವಲ್ಲೇ ನಾನು ಇದ್ದೀನಿ. ನನ್ನ ಕುಟುಂಬ ನನಗೆ ಈಗಲೂ ನನ್ನ ಅನಿಸಿಕೆ ಏನು ಅಂತಂದರೆ, ಅದೇನೋ ತಪ್ಪಿಲ್ಲ ಅಂತ ಆಚೆ ಬರ್ಬೋದಲ್ವಾ, ಅದನ್ನೇ ಆಗತ್ತೇನೋ ಅನ್ನೋ ನಂಬಿಕೆ ಮೇಲೆ ನಾನಿದ್ದೀನಿ. ಯಾಕಂತಂದರೆ ಹ್ಯೂಮನ್ ಎಮೋಷನ್ಸ್, ನಾವೆಲ್ಲರೂ ನಮ್ಮದೇ ಆದಂಥ ಒಂದು ಎಮೋಷನ್ಸ್ ಇರುತ್ತೆ. ನಾವು ಒಂದೊಂದು ಕಡೆ ವಾಲ್ತೀವಿ. ಅದೇ ಹ್ಯೂಮನ್ ಆಗಿ ನಮ್ಮದು. ನನಗೆ ಯಾರು ಆತ್ಮೀಯರ ಇರ್ತಾರೆ, ನಾನು ಯಾರ ಮೇಲೆ ಪ್ರೀತಿ ತೋರಿಸ್ತಾ ಇರ್ತೀನಿ, ನನ್ನ ಎಲ್ಲ ಅಭಿಪ್ರಾಯಗಳು ಅವ್ರ ಮೇಲೇ ವಾಲುತ್ತೆ. ಅದಕ್ಕೆ ನಮ್ಮನ್ನು ಮೀರಿ ಕಾನೂನು, ಕೋರ್ಟು, ಲಾ ಅಂತ ಇರೋದು ನಮ್ಮನ್ನು ಮೀರಿ ಅದಕ್ಕೆ ಇರೋದು. ಅದು ಕರೆಕ್ಟಾಗಿ ನೋಡುತ್ತೆ, ಏನಿದೆ ಸತ್ಯಾಂಶಗಳನ್ನ ಅದು ಹೇಳುತ್ತೆ. ಒಂದು ಇನ್ವೆಸ್ಟಿಗೇಷನ್ ಅಂತಂದರೆ ಅದು ಖಂಡಿತವಾಗ್ಲೂ ಕರೆಕ್ಟಾಗಿ ಆಗುತ್ತೆ. ಅದಕ್ಕೆ ಏನು ರಿಸಲ್ಟ್ ಸಿಗಬೇಕು ಅದು ಸಿಗುತ್ತೆ. ಸೊ ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಹೆಂಗೆ ಆ ಕುಟುಂಬಕ್ಕೆ ನೋವು ಬರ್ಸೋ ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ತೀನಿ. ಇಲ್ಲೂ ಒಂದು ದೊಡ್ಡ ಕುಟುಂಬ ಇದೆ, ಅವರು ನಂಬ್ಕೊಂಡಿರೋಂಥ ದೊಡ್ಡ ಕುಟುಂಬ ಇದೆ, ಅದಕ್ಕೂ ಅಷ್ಟೇ ನೋವಾಗಿದೆ. ಸೊ ಅದನ್ನು ಭರಿಸುವಂಥ ಶಕ್ತಿ ದೇವರು ಕೊಡಬೇಕು ಅನ್ನೋದೇ ನನ್ನ ಪ್ರೇಯರ್. ಸಿಕ್ಕಾಪಟ್ಟೆ ಕರೆಕ್ಟ್ ಆಗಿದೆ. ನಿಮ್ಮ ಕುಟುಂಬ ಇದ್ದರೆ ಅಮ್ಮನ ಕೇಳಿದ್ರೆ ಅಮ್ಮನ ಕೂಡ ಖಂಡಿತ, ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೆ ಹೋಗಿದ್ದು ಅಂದರೆ ಅದೇ ಹೇಳಿದ್ರು, ಹ್ಯೂಮನ್ ಎಮೋಷನ್ಸ್ ನಮ್ಮ ಒಡನಾಟ ಇರೋರ ಜೊತೆಗೆ. ಸೊ ನಾವು ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡಿರ್ತೀವಿ. ನನಗೆ ದರ್ಶನ್ ಸಾರು ಒಂದೇ ಅಲ್ಲ, ನಾನು ಬರೀ ಪರ್ಸ್ನಲಿ ಅಂತಲ್ಲ, ನನಗೆ ಎಲ್ಲ ಥರದಲ್ಲೂ ನನಗದು ನೋವಾಗಿದೆ. ಅದು ಪರ್ಸ್ನಲಿ ಆಗಿರ್ಬೋದು, ಪ್ರೊಫೆಷ್ನಲಿ ಆಗಿರ್ಬೋದು, ಅಥವಾ ಒಂದು ನಾರ್ಮಲ್ ಒಂದು ಕಾಮನ್ ಮ್ಯಾನ್ ಆಗಿ ಕೂಡ ಈ ಘಟನೆನೇ ನನಗೆ ನೋವಾಗಿದೆ. ಈ ಥರ ಒಂದು ಆಗಬಾರ್ದಾಗಿತ್ತು ನಾವು. ಅದು ಯಾರು ಸರಿ ತಪ್ಪು ಅದೇನೋ ನನಗೆ ಅಷ್ಟು ಯೋಚನೆ ಮಾಡೋಷ್ಟೇ ಆಗ್ತಲ್ಲ ನನಗೆ. ಇದು ಆಗಬಾರ್ದಾಗಿತ್ತು, ಯಾಕೆ ಹಿಂಗೆ ಆಗೋಯ್ತಲ್ಲ ಅನ್ನೋದೊಂದೇ ನೋವು ನನಗೆ. ಗೊತ್ತಿಲ್ಲ ಮತ್ತು ಅಷ್ಟು ತುಂಬ ಅವಾಗ ಕೂಡ ನಾವು ಸಾರ್ ಡೆವಿಲ್ ಮಾಡಬೇಕು, ಡೆವಿಲ್ ಅಂದ್ರೆ ಇನ್ನೊಂದು ಪಿಕ್ಚರ್ ಇತ್ತು ಲೈನಪ್. ಅದಾದಮೇಲೆ ನಮ್ಮದು 59 ಅಂತ ಅನೌನ್ಸ್ಮೆಂಟ್ ಮಾಡಿದ್ದು. ಅದ್ರ ವರ್ಕ್ ಎಲ್ಲ ಮಾಡಿದ್ದೀವಿ ನಾವು. ಸೊ ಅವರು ಯಾವಾಗ ಬಂದರು, ಅವ್ರು ಯಾವಾಗ ಅಂದರು, ಅದು ಏನೇ ಪರಿಸ್ಥಿತಿ ಇದ್ರು ನಾನಂತೂ ಸಿನಿಮಾ ಮಾಡ್ತೇನೆ ಅಷ್ಟಂತೂ ನನ್ನ ಕಡೆಯಿಂದ ನಾನು ಹೇಳ್ತೀನಿ. ಸರ್, ಕೊನೆಯದಾಗಿ ನಿರಪರಾಧಿಗೆ ಬರ್ತಾರೆ ಅನ್ನೋ ವಿಶ್ವಾಸ ಅಲ್ಲ, ಅದೇ ಸತ್ಯ ಅಂತ ನಾನು ನಂಬಿದ್ದೀನಿ.
ಲೊಕೇಶನ್ ನಾನೇನೋ ಬೇರೆ ಏನೋ ಅಂತ ನನ್ನ ತಲೆ ಥಾಟ್ಸು ಇಲ್ಲ, ಅದೇ ಸತ್ಯ ಅಂತ ನಂಬಿದ್ದೀನಿ. ಅದೇ ಆಗಲಿ, ಅದೇ ಆಗಬೇಕು ಅಂತಲೇ ದೇವ್ರ ಪ್ರಾರ್ಥನೆ ಮಾಡ್ತೀನಿ. ಸೊ ಹಂಗೆ ಆಗುತ್ತೆ. ಥ್ಯಾಂಕ್ ಯು ಸರ್. ಆ ಪ್ರಯತ್ನ ಪಟ್ಟಿದ್ದೀನಿ. ಇವಾಗ ಆದಷ್ಟು ಅವ್ರ ಫ್ಯಾಮಿಲಿಗಳು ಅವ್ರು ಫಸ್ಟ್ ಮೀಟ್ ಆಗಬೇಕು ಅಂತ ನಮಗೂ ಆಸೆ ಇದೆ. ಸೊ ಹಾಗಾಗಿ ನಾನು ಒಂದು ಪ್ರಯತ್ನ ಪಟ್ಟಿದ್ದೀನಿ. ವೆರಿ ಶಾರ್ಟ್ಲಿ ಮೀಟ್ ಮಾಡೋದು ಸಾಧ್ಯ.